ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾನು ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ, ಅದಕ್ಕೆ ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ. ಟೆಲಿಗ್ರಾಮ್ ಓಪನ್ ಮಾಡಿ ತೋರಿಸ್ತೀನಿ, ಒಂದ್ಸಲ ಅನಾಲಿಸಿಸ್ ನೋಡ್ಕೊಳ್ಳಿ. ಆಮೇಲೆ ಲೆವೆಲ್ಸ್ ನೋಡ್ಕೊಳ್ಳಿ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಅನಾಲಿಸಿಸ್ ಹೆಂಗೆ ವರ್ಕ್ ಆಗಿದೆ ಅಂತ ನೋಡ್ಕೊಳ್ಳಿ. ಕಂಪ್ಲೀಟಾಗಿ ಬೈಯಿಂಗೇ ಪ್ಲ್ಯಾನ್ ಮಾಡಬೇಕು, ಸೆಲ್ಲಿಂಗ್ ಮಾಡಬಾರ್ದು ಅಂತ ಹೇಳಿದ್ದೆ. ನೋಡಿ ವಿಡಿಯೋ ಪ್ಲೇ ಮಾಡ್ತೀನಿ. ಗ್ಯಾಪ್ ಅಪ್ ಓಪನ್ అయితే ప్రాబ్లం లేదు. గ్యాప్ ఓపెన్ అయితే ఫస్ట్ సెల్లింగ్ సైడ్ ప్లాన్ చేస్తాం, రీట్రేస్ అయ్యి లో బ్రేక్ అయ్యేటప్పుడు తర్వాత బయింగ్ అయితే ప్లాన్ చేస్తున్నాం. ఇది బ్యాంక్ నిఫ్టీ లెవెల్స్ ఛాన్స్ అయిపోతుంది. ఇది ఫస్ట్ టైం, ఇది సెకండ్ టైం వచ్చింది. ఇప్పుడు దీని హై ఫ్లాగ్ హై బ్రేక్ అయితే ఫ్లాట్ ఓపెన్ అయినా గ్యాప్ అప్ ఓపెన్ అయినా ప్రాబ్లం లేదు సార్. దీని హై బ్రేక్ అయితే కంప్లీట్ బై సైడ్ ఉందాం, ఎక్కడి నుంచి ఫాల్ అయినా అక్కడ వరకు టార్గెట్ ఉంటుంది. గ్యాప్ డౌన్ ఓపెన్ అయితే మటుకు మీ సపోర్ట్ అనేది రెసిస్టెన్స్ అయిపోతుంది. అప్పుడు దీన్ని రీట్రేస్ చేసి ఫాల్ అయిన తర్వాత బయింగ్ అయితే ప్లాన్ చేయాలి. గ్యాప్ డౌన్ ఓపెన్ అయితేనే మార్కెట్ డిఫికల్ట్ అవుతుంది సార్. ಫ್ಲಾಟ್ కానీ ಗ್ಯಾಪ್ ಅಪ್ ಓಪನ್ అయితే ಪ್ರಾಬ್ಲಮ್ లేదు. ಕೇಳಿಸ್ಕೊಂಡ್ರಲ್ವಾ? ಇವಾಗ ಇದೇ ಲೆವೆಲ್ ನೆನ್ಪಿಟ್ಕೊಳ್ಳಿ. ಇವತ್ತು ಮಾರ್ಕೆಟ್ ಏನಾಗಿದೆ ನೋಡೋಣ. ಇದು ಇವತ್ತಿನ ಮಾರ್ಕೆಟ್. ಓಕೆ, ಇದೇ ಲೆವೆಲ್ ಇಲ್ಲೊಂದು ಲೈನ್ ಹಾಕಿದ್ದೆ, ಇದ್ರ ಮೇಲೆ ಬ್ರೇಕ್ ಆದಾಗ ರಿಟ್ರೇಸ್ ಮಾಡಿ ಮೇಲೆ ಹೋದಾಗ ಬೈ ಮಾಡಬೇಕಂತ. ಎಕ್ಸಾಕ್ಟ್ ಅದೇ ವರ್ಕ್ ಆಗಿದೆ ನೋಡಿ. ರಿಟ್ರೇಸ್ ಮಾಡಿ ಮೇಲೆ ಹೋಗಿದೆ. ಓಕೆ, ಪ್ಲಸ್ ನಮ್ಮ ಲೆವೆಲ್ಸು ವರ್ಕ್ ಆಗಿರೋ ವಿಧಾನ ನೋಡಿ, ಹಿಂಗೆ ವರ್ಕ್ ಆಗಿದ್ದಾವೆ. ಇದು ಇವತ್ತಿನ ಅನಾಲಿಸಿಸ್ ಲೆವೆಲ್ಸು. ಈಗ ನಾಳೆ ಏನು ಮಾಡಬೇಕು? ನಾಳೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಸೇಮ್ ನಾಳಿದ್ದು ಹಾಲಿಡೇ ಇರುತ್ತೆ, ಲೋಕಲ್ ಹಾಲಿಡೇ. ಅದಕ್ಕೆ ನಾಳೆ ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ವಾಲೆಟಲ್ ಮಾರ್ಕೆಟ್ ಇರ್ಬೋದು. ಈ ರೆಸಿಸ್ಟೆನ್ಸ್ ಒಂದು ಇಲ್ಲಿ ಇರಲಿ, ಇನ್ನೊಂದು ಇಲ್ಲಿ ಮಾಡ್ಕೊಳ್ಳಿ ಅಷ್ಟೆ. ಓಕೆ, ಇದ್ರ ಮೇಲೆ ಮಾರ್ಕೆಟ್ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ 54,400 ಹತ್ರ ಸ್ವಲ್ಪ ರೀಟ್ರೇಸ್ಮೆಂಟ್ ಬರ್ಬೋದು. ಅದಾದಮೇಲೆ ಮತ್ತೆ ಮೇಜರ್ ರೆಸಿಸ್ಟೆನ್ಸ್ವರೆಗೂ ಹೋಗೋ ಚಾನ್ಸಸ್ ಇದೆ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇಲ್ಲೇ ರಿಜೆಕ್ಷನ್ ಬಂದಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಪ್ಲಾನ್ ಮಾಡ್ಕೊಳ್ಳಿ. ಇದು ಸಪೋರ್ಟ್. ಓಕೆ, ಫಸ್ಟ್ ಹಾಫ್ ಕರೆಕ್ಷನ್ ಬಂದಿದೆ, ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸ್ ಇರುತ್ತೆ. ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ. ಈ ಕ್ಯಾಂಡಲ್ ಹೈ ಲೋ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ, ನಾನು ಅಪ್ಡೇಟ್ ಮಾಡಿದ್ದೆ. ಇದರ ಹೈ ಬ್ರೇಕ್ ಆದರೆ ಸಿ, ಇದು ಲೋ ಬ್ರೇಕ್ ಆದರೆ ಪಿ, ಇದು ಒಳಗಡೆ ಟ್ರೇಡ್ ಮಾಡಬೇಡಿ ಅಂತ. ಓಕೆ, ಅದಾದಮೇಲೆ ರಿಸಲ್ಟ್, ಇದು ರಿಸಲ್ಟ್. ಹೈ ಬ್ರೇಕ್ ಆಯಿತು, ರಿಟ್ರೇಸ್ ಮಾಡಿ ಈ ಮೊಮೆಂಟಮ್. ಓಕೆ, ಇದು ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ನಾಳೆ ಏನು ಮಾಡಬೇಕು? ನಿಫ್ಟಿ ನೋಡ್ಕೊಳ್ಳಿ. ನಾಳೆ ಫಸ್ಟ್ ಹಾಫ್ ಕರೆಕ್ಷನ್ ಬಂದಿದೆ ಅಂದರೆ ಸೆಕೆಂಡ್ ಹಾಫ್ ಬೈ ಮಾಡ್ಕೊಳ್ಳಿ. ಇಲ್ಲ ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ, ಇದು ಬ್ರೇಕ್ ಮಾಡಿ ಮೇಲೆ ಹೋಗಿದೆ ಅಂದರೆ ಈ ಝೋನಿಂದ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಯಾಕಂದರೆ ಲೋಕಲ್ ಹಾಲಿಡೇ ಇರೋದ್ರಿಂದ ಫಸ್ಟ್ ಹಾಫ್ ಫಾಲ್ ಆದರೆ ಸೆಕೆಂಡ್ ಹಾಫಲ್ಲಿ ರಿಕವರಿ ಬರುತ್ತೆ. ಆರ್ ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಓಕೆ, ಇದು ಲೋಕಲ್ ಹಾಲಿಡೇ ಎಫೆಕ್ಟ್. ಇದು ನೋಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್. ಮಂಡೇ ಸಿಗೋಣ, ಬಾಯ್.